ಹೋಳಿ ಹಬ್ಬವನ್ನು ಎಲ್ಲಾ ಜಾತಿ ಧರ್ಮದವರು ಭಾವೈಕ್ಯತೆಯಿಂದ ಇಲ್ಲಿ ಆಚರಿಸುತ್ತಾರೆ. ಸೌಹಾರ್ದತೆ ಎಂಬುದು ಭಾವೈಕ್ಯತೆಯ ಸಂಕೇತವಾಗಿದ್ದು, ಎಲ್ಲರೂ ಹೋಳಿ ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸಬೇಕೆಂದು ಸಿಪಿಐ ವಿಶ್ವನಾಥ್ ಹಿರೇಗೌಡರ್ ಹೇಳಿದರು. ಕುಷ್ಟಗಿ ಪಟ್ಟಣದ ಪೊಲೀಸ್ ಠಾಣೆಯ ಆವರಣದಲ್ಲಿ ಹೋಳಿ ಹಬ್ಬದ ಪ್ರಯುಕ್ತ ನಿನ್ನೆ ಸಂಜೆ ಸೋಮವಾರ ಪೂರ್ವಭಾವಿ ನಡೆದ ಶಾಂತಿ ಸಭೆಯಲ್ಲಿ ಮಾತನಾಡಿದ ಸಿಪಿಐ ಅವರು, ನಾಡಿದ್ದು 4ನೇ ದಿನಾಂಕದಂದು ನಡೆಯುವ ಹೋಳಿ ಹಬ್ಬದಲ್ಲಿ ಮೆರವಣಿಗೆ ಮಾಡುವ ಆಯೋಜಕರು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನಿಗಾ ವಹಿಸಬೇಕು. ಹೋಳಿ ಹಬ್ಬದಲ್ಲಿ ಹಾನಿಕಾರಕ ಕೆಮಿಕಲ್ ಬಣ್ಣ ಬಳಸಬಾರದು. ದುರ್ಘಟನೆ ನಡೆಯದಂತೆ ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ಹಬ್ಬ ಆಚರಣೆ ಮಾಡಬೇಕು. ಪರೀಕ್ಷೆಗೆ ಸಂಚಾರಕ್ಕೆ ತೊಂದರೆಯಾಗಲಾರದಂತೆ ಆಚರಿಸಬೇಕು. ಎಲ್ಲಾ ವರ್ಗದವರಿಗೂ ಮತ್ತು ಎಲ್ಲಾ ಜನಾಂಗದವರಿಗೂ ಮಾದರಿಯಾಗಿ ಹೋಳಿ ಹಬ್ಬವನ್ನು ಆಚರಣೆ ಮಾಡಬೇಕೆಂದು ಹೇಳಿದರು. ಪಿಎಸ್ಐ ಹನುಮಂತಪ್ಪ ತಳವಾರ್ ಮಾತನಾಡಿ, ಪರೀಕ್ಷೆ ಸಮಯವಾಗಿರುವುದರಿಂದ ವಿದ್ಯಾರ್ಥಿಗಳಿಗೇನೂ ತೊಂದರೆಯಾಗದಂತೆ ಮತ್ತು ಸಂಚಾರಕ್ಕೆ ತೊಂದರೆಯಾಗದಂತೆ ಎಲ್ಲರೂ ಶಾಂತಿ ಸೌಹಾರ್ದತೆಯಿಂದ ಹೋಳಿ ಆಚರಣೆ ಮಾಡಬೇಕು ಎಂದು ಹೇಳಿದರು. ಪುರಸಭೆ ಮಾಜಿ ಸದಸ್ಯರಾದ ಬಸವರಾಜ ಬುಡಕುಂಟಿ ಹಾಗೂ ಕಲ್ಲೇಶ್ ತಾಳದ್ ಹಾಗೂ ಶಶಿಧರ ಕವಲಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಇದೇ ವೇಳೆ ಪುರಸಭೆ ಮಾಜಿ ಸದಸ್ಯ ರಾಜೇಶ್ ಪತ್ತಾರ್, ಜಿಕೆ ಹಿರೇಮಠ, ಮುಖಂಡರಾದ ವಜೀರ್ ಬಿ ಗೋನಾಳ್, ಪರಶುರಾಮ ನಾಗರಾಳ್, ಬಸನಗೌಡ ಪಾಟೀಲ, ಅರುಣ್ ಗುಗ್ಗರಿ, ಅಹ್ಮದ್ ಹುಸೇನ್, ಬಾವುದ್ದೀನ್ ಭಾವ್ಖಾನ್ ಸೇರಿದಂತೆ ಇತರರಿದ್ದರು. ರಿಪೋರ್ಟರ್ ಭೀಮಸೇನ್ ರಾವ್ ಕುಲಕರ್ಣಿ, ಜಿಎಂ ನ್ಯೂಸ್, ಕುಷ್ಟಗಿ. ನಮಸ್ಕಾರ. ಈ ಒಂದು ಕುಷ್ಟಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹೋಳಿ ಹಬ್ಬದ ಅಂಗವಾಗಿ ಯಾವುದೂ ಅಹಿತಕರ ಘಟನೆ ಆಗಬಾರ್ದು, ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗಬಾರ್ದು, ಸಾಂಪ್ರದಾಯಿಕವಾಗಿ ಮತ್ತು ಚೆನ್ನಾಗಿ ಒಂದು ಹೋಳಿ ಹಬ್ಬವನ್ನು ಆಚರಣೆ ಮಾಡಬೇಕು. ಯಾರಿಗೂ ಕೂಡ ಈ ಆಚರಣೆಯಿಂದ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈ ಒಂದು ಮೂಲವಾಗಿ ಶಾಂತಿ ಸಭೆಯನ್ನು ನನ್ನ ಸಿ.ಪಿ. ಅವರ ಅಧ್ಯಕ್ಷತೆಯಲ್ಲಿ ಕರೆದಿದ್ದೀವಿ. ಈ ಶಾಂತಿ ಸಭೆ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಸಿ.ಪಿ. ಅವರಿಗೆ ನಾನೆಲ್ಲರ ಪರವಾಗಿ ತುಂಬ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಸಭೆಗೆ ಬಂದಿರತಕ್ಕಂಥ ಎಲ್ಲ ಸಮುದಾಯದ ಮುಖಂಡರಿಗೂ, ಜನಪ್ರತಿನಿಧಿಗಳಿಗೂ, ಯುವಕರಿಗೂ ಮತ್ತು ಗ್ರಾಮಗಳಿಂದ ಬಂದರೆ ಅವರಿಗೂ ಕೂಡ ತುಂಬ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿಯಾಗಿ ಪತ್ರಿಕಾ ಮಾಧ್ಯಮರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಈ ಒಂದು ಶಾಂತಿ ಸಭೆಯನ್ನು ಪ್ರಾರಂಭ ಮಾಡೋಣ. ಎಲ್ಲೆಲ್ಲಿ ಸಮಾಧಾನ ಮಾಡ್ತೀವಿ, ಇಲ್ಲಿ ಏನಾದರೂ ಸಮಸ್ಯೆಗಳಾಗಿದ್ದಾವ ಅಥವಾ ನಮ್ಮ ಪೊಲೀಸರು ಇಲ್ಲಿ ಏನಾದರೂ ಮುಂದುವರೆದ ಕ್ರಮ ಕೈಗೊಳ್ಬೇಕಾ, ಅಥವಾ KV ಲೈನ್ಗಳು ಏನಾದರೂ ಹಿಂದೆ ಕಾಮಗಾರಿ ಶುರುವಾಗಿರೋ ಅನಾಹುತಗಳಾಗಿದ್ದಾವ ಅಥವಾ ಏನಿದ್ರೆ ಒಂದು ಸಮಸ್ಯೆಗಳನ್ನು ಹೇಳಿ ಆಮೇಲೆ ನಮ್ಮ ಇಲಾಖೆಯಲ್ಲಿ ಏನು ಪಾಲನೆ ಮಾಡಬೇಕಂತ ಮಾನ್ಯ ಸಿ.ಪಿ. ಸರ್ ಕೂಡ ನಿಮಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಆಮೇಲೆ ಅಲ್ಲಲ್ಲಿ ಹೋಸರಿ ಹೋಳಿ ಆಚರಣೆ ಮಾಡಿದ್ರೆ ಈ ಸರಿ ಒಂದು ಸ್ಪೆಷಲ್ ಆಗಿ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಇದು ನಮ್ಮಲ್ಲಿ ಇಷ್ಟೇ ರಿಕ್ವೆಸ್ಟು, ಟ್ರಾಫಿಕ್ ತೊಂದರೆ ಆಗಬಾರ್ದು. ಆಮೇಲೆ ಯಾರಿಗೂ ಎಲ್ಲೇ ಹೋಗ್ತಿರ್ತಾರೆ, ಎಕ್ಸಾಮ್ ಗೊತ್ತಿದೆ ನಿಮಗೆಲ್ಲ, ಎಕ್ಸಾಮ್ಸ್ ಇರ್ತವೆ, ಅವ್ರಿಗೆ ವಿದ್ಯಾರ್ಥಿಗಳಿಗೆ ಯಾವ ರೀತಿ ತೊಂದರೆ ಆಗಬಾರ್ದು. ಸುಮ್ಮನೆ ಒತ್ತಾಯಪೂರ್ವಕವಾಗಿ ಎರಗಿಸಬಾರ್ದು. ಅದರಲ್ಲಿ ಗಟರ್ ನೀರು ಅದು ಇದು ವೇಸ್ಟ್ ಕೆಮಿಕಲ್ಲು ಪೇಂಟ್ ಗೀಟ್ ಎಲ್ಲ ಮಿಕ್ಸ್ ಮಾಡಿ ಹಾಕ್ತಿರ್ತೀರಿ, ಅದು ಆಗಬಾರ್ದು. ಗಿಟ್ಟೆ ಎಲ್ಲ ಮಿಕ್ಸ್ ಮಾಡಿ ಹಾಕೋದು, ಆಮೇಲೆ ಬಸ್ಸಿಗೆ ಹೋಗಿ ಉಗ್ಗೋದು, ಅದು ಯಾವುದೂ ಕೂಡ ಆಗಬಾರ್ದು. ಟ್ರಾಫಿಕ್ ಸಮಸ್ಯೆ ಆಗಬಾರ್ದು. ವಯಸ್ಸಾಗಿರ್ತಾರೆ, ಅಂಗವಿಕಲರು ಇರ್ತಾರೆ, ಹೆಣ್ಮಕ್ಳು ಇರ್ತಾರೆ, ಎಲ್ಲೋದು ಬೇರೆ ಕಡೆ ಕಾರ್ಯಗಳು ಹೋಗ್ತಿರ್ತಾರೆ, ನಿಮ್ಮಿಂದ ಅದಕ್ಕೆ ತೊಂದರೆ ಆಗಬಾರ್ದು. ಅದನ್ನು ದಯವಿಟ್ಟು ಎಲ್ಲರೂ ಪಾಲನೆ ಮಾಡಿ ಜವಾಬ್ದಾರಿ ತಗೊಳ್ಳಿ. ಮಕ್ಕಳು ಅಂತೇಳಿ ಸುಮ್ಮನೆ ಅವ್ರ ಮೇಲೆ ಬಿಡಕ್ಕೆ ಹೋಗಬೇಡಿ. ದೊಡ್ಡವರು ಕೂಡ ಜವಾಬ್ದಾರಿ ತಗೊಂಡು ಅಲ್ಲಿ ರೆಸ್ಪಾನ್ಸಿಬಿಲಿಟಿಯಿಂದ ಅವ್ರನ್ನೂ ಕೂಡ ಮಕ್ಕಳು ಯಾವುದೂ ದುರ್ವರ್ತನೆ ಮಾಡೋ ರೀತಿಯಲ್ಲಿ, ಇನ್ನೊಬ್ಬರು ತೊಂದರೆ ಮಾಡೋ ರೀತಿಯಲ್ಲಿ ಬುದ್ಧಿವಾದನೆ ಹೇಳಿ ನೀಟಾಗಿ ಈ ಕಾರ್ಯಕ್ರಮವನ್ನು ಹಬ್ಬವನ್ನು ಆಚರಣೆ ಮಾಡಿ ನಾವು ಕೂಡ ಅವತ್ತು ಇರ್ತೀವಿ. ಯಾವುದೂ ಸಮಸ್ಯೆ ಆಗೋ ರೀತಿಯಲ್ಲಿ ಮೇಲಾಧಿಕಾರಿ ನಮ್ಮ ಸಿ.ಪಿ. ಸರ್ ಮಾರ್ಗದರ್ಶನ ಎಲ್ಲ ಬಂದೋಬಸ್ತನ್ನು ಕೂಡ ನೀಟಾಗಿ ಮಾಡ್ಕೊಂಡಿರ್ತೀವಿ. ನಮ್ಮ ಇಲಾಖೆಯನ್ನು ಏನು ಸಲಹೆ ಸೂಚನೆ ಕೊಡ್ತೀವಿ ಅವನ್ನೂ ಕೂಡ ನೀವು ಪಾಲನೆ ಮಾಡಿ. ಆಲ್ಮೋಸ್ಟ್ ಎಲ್ಲ ಕಡೆ ನಾವು ಸರ್ಕಲ್ಗಳಲ್ಲಿ ಕ್ಯಾಮ್ರಾಗಳು ಹಚ್ಚಿದ್ದೀವಿ. ಕೆಲವೊಂದು ವರ್ಕಿಂಗ್ ಅದಾವೆ, ಇನ್ನೊಂದು ಕೆಲವೊಂದಿಲ್ಲ. ಈಗ ಚೆಕ್ ಮಾಡಿ ನಿಮ್ಗೆ ಏನಿಲ್ಲ ಆಚರಣೆ ಮಾಡ್ತೀವಿ ಅಲ್ಲಿ ಕ್ಯಾಮ್ರಾ ಹಾಕಿದ್ದೀವಿ. ಬಸ್ ಸ್ಟ್ಯಾಂಡ್ಗಳಲ್ಲಿ ಅಷ್ಟೇ, ಅಲ್ಲಿ ಬಸ್ಸಲ್ಲಿ ಹೋಗಿ ತೊಂದರೆ ಕೂಡ ಹೋಗ್ಬೇಡಿ. ಮತ್ತು ಎಲ್ಲೆಲ್ಲ ಆಚರಣೆ ಮಾಡ್ತೀರಿ, ಯಾರ ಜವಾಬ್ದಾರಿ ಇದೆ, ಯಾರು ರೆಸ್ಪಾನ್ಸಿಬಲ್ ಇದೆ, ಯಾರು ಪರ್ಮಿಷನ್ ಅದ ಎಲ್ಲ ಕೂಡ ಈ ಮನಸ್ಸುಗಳನ್ನು ಹೇಳಿ ಅದಾದಮೇಲೆ ಅದನ್ನು ಕೂಡ ನಾವು ಸ್ವೀಕರಿಸಿ ನಮ್ಮ ಇಲಾಖೆಯನ್ನು ಮುಂದುವರೆದ ಕ್ರಮವನ್ನು ಕೈಗೊಳ್ತೀವಿ. ಆಮೇಲೆ ಸ್ವೀಕರಿಸಿದ್ರೆ ಎಲ್ಲ ನೀವು ಸೆಕೆಂಡ್ ಕೊಡ್ತಾರೆ. ಥ್ಯಾಂಕ್ ಯು. ಒಂದು ಸರ್ಕಾರದ್ದು ಒಂದು ಕಾನೂನು ಸುಡೋದಿದೆ ಸರ್. ಮೊದಲಾಗಿಂತ ಅವರು ತಳವಾರು ಆಮೇಲೆ ಸರ್ಕಾರದಿಂದ ಬಂದು ಸುಡ್ತಿದ್ರು, ಈಗೆಲ್ಲ ಬಂದಾಗಿದೆ. ಹಳೆ ಬಜಾರ್ ಕಾಮನ್ ಸೂಡಲ್ಲೇ ಸ್ವಲ್ಪ ವೈರ್ ಅದಾವ, ಒಬ್ಬರು ಯಾರು ಲೈನ್ ಮ್ಯಾನ್ ಕಳಿಸಿ ಅದನ್ನು ಅವತ್ತಿನ ಪೂರ್ತಿ ಕ್ಲಿಯರ್ ಮಾಡಿದ್ರೆ ಸಾಕು. ಅದು ಒಂದೇ ನಮ್ಮ ಸಮಸ್ಯೆ ಇರೋದು.
ಇಲ್ಲ ಸರ್ವಿಸ್ ವೈರದವ್ರಿ ಬಿಚ್ಚಿ ಆಮೇಲೆ ಕ್ಲಿಯರ್ ಮಾಡಿಬಿಟ್ರೆ ಸಾಕು. ಅದು ಒಂದೇ ಸರ್, ಮತ್ತೇನಿಲ್ಲ. ಥ್ಯಾಂಕ್ ಯು ಸರ್. ಪ್ರತಿಯೊಂದು ಹಳ್ಳಿಯಲ್ಲಿ ಮದ್ಯ ಮಾರಾಟ ಮಾಡೋದು ಭಾಳ ಹೆಚ್ಚಿದೆ ಸರ್. ಅಲ್ಲೂ ನೀವು ಫಸ್ಟಿಗೆ ಟೈಮ್ ಬಂದ ಹೊತ್ತಿಗೆ ಎಲ್ಲ ಬಂದ್ ಮಾಡಿದ್ರು ಸರ್. ಇವಾಗ ನೀವು ಬಂದಿದ್ದು ಕೂಡ ಎಲ್ಲರೂ ಒಂದಿಷ್ಟು ಮಂದಿ ಎಲ್ಲ ಒಂದೊಂದು ಹಳ್ಳಿಯಲ್ಲಿ ಬಂದ್ ಮಾಡಿದ್ದಾರೆ. ಬಟ್ ಇನ್ನೊಂದು ಹಳ್ಳಿಯಲ್ಲಿ ತಾವು ಕಳೀಲು ಮಾರಾಕತ್ತಾರ. ದಯವಿಟ್ಟು ಅದನ್ನು ಸ್ವಲ್ಪ ವೀಕ್ಷಣೆ ಮಾಡಿ ತಾವುಗಳು ಬಂದ್ ಮಾಡಿಸಿದ್ರೆ ಅನುಕೂಲ ಆಗುತ್ತೆ ಸರ್. ಯುವ ಮಿತ್ರರು ಸೇರಿ ಇವತ್ತು ಬೆಳಗ್ಗೆ ನಿಮಗೆ ಪೊಲೀಸ್ ಇಲಾಖೆಗೆ ನಾವು ಬಂದು ಅರ್ಜಿಯನ್ನು ಕೊಟ್ಟಿದ್ದೀವಿ. ಬಸವರಾಜ್ ಪಾಟೀಲ್, ನಾನು ಉಮೇಶ್ ಮಂಗಳೂರು, ಪರಶುರಾಮ್ ನಗರೊಳಗೆ ಹಾಗೂ ಇನ್ನಿತರ ಗಣ್ಯ ವ್ಯಕ್ತಿಗಳನ್ನು ಕೇಳಿ ನಾವು ನಿಮಗೆ ಅರ್ಜಿ ಕೊಟ್ಟಿದ್ದೀವಿ. ನಮ್ದು ಆ್ಯಕ್ಚುಲಿ ಬಸವೇಶ್ವರ ಸರ್ಕಲಿಂದ ಹಿಡಿದು ಅಪ್ ಟು ಮಾರುತಿ ಸರ್ಕಲ್ವರೆಗೂ ರಂಗರಂಗದ ಬಟ್ಟೆಗಳನ್ನು ಹಾಕಿ ಬಣ್ಣವನ್ನು ತರಿಸಿ DJ ಇಟ್ಟು ಸ್ಟೇಜ್ ಇಟ್ಟು ಈ ಕಾರ್ಯಕ್ರಮದಲ್ಲಿ ಶಾಸಕರು ಮತ್ತು ಮಾಜಿ ಶಾಸಕರಿಗೂ ಸಹಿತ ನಾವು ಇನ್ವೈಟ್ ಮಾಡ್ತಾ ಇದ್ದೀವಿ. ಎಲ್ಲ XMLಗಳಿಗೂ ಮತ್ತು ಎಲ್ಲ ಸಂಘ ಸಂಸ್ಥೆಗಳಿಗೂ ಸಹಿತ ಕಾಂಟ್ಯಾಕ್ಟ್ ಮಾಡಿದ್ದೀವಿ ನಾವು. ಅದಕ್ಕೆ ನಾವು ಜಾಗ ನಿಮಗೆ ಕೇಳಿದ್ವಿ. ಇನ್ನು ಸೂಕ್ತವಾದ ಜಾಗ ನಮಗೆ ಬಿಟ್ಟರೆ ಮಾರುತಿ ಸರ್ಕಲಿಂದ ಹಿಡಿದು XM ಅದು ಕೋರ್ಟ್ ಬರ್ತೀನಿ ಅಲ್ಲಿ ಸೌಂಡ್ ಕೇಳೋ ಮಾರುತಿ ಸರ್ಕಲಿಂದ ಹಿಡಿದು ಸರ ಶರಣಪ್ಪಗೌಡ್ರ ಮನೆ ಒಳಗೆ ಅಲ್ಲಿ ತನಕ ಒಂದು ಪ್ಲ್ಯಾನ್ ಇದೆ ಸರ. ಅದೇ ಬಿಟ್ಟರೆ ಮಾಜಿ ಶಾಸಕರ ಹಸನ್ ಸಾಬರ ಬಯಲು ಜಾಗದಲ್ಲಿ ಒಂದು ಎಲ್ಲ ಗೆಳೆಯರ ಬಳಗ ವಿಚಾರ ಮಾಡಿ ತಮ್ಮ ಮುಂದೆ ಹೇಳ್ತಾ ಇದ್ದೀವಿ ಸರ. ಯಾವುದೇ ಕಾರಣಕ್ಕೂ ಕುಷ್ಟಿಯ ಗೆಳೆಯರ ಬಳಗ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲ ಅಧಿಕಾರಿಗಳನ್ನು ನಾವು ಇನ್ವೈಟ್ ಮಾಡ್ತಾ ಇದ್ದೀವಿ. ಒಂದು ಹೊಸ ಇವತ್ತು ಹೋಳಿ ಹಬ್ಬ ಆಚರಣೆ ಮಾಡಲು ಎಲ್ಲ ನಿರ್ಧಾರ ಮಾಡಿದ್ದೀವಿ. ಇದರ ಸಹಿತ ನಿಮಗೂ ಈ ಹಬ್ಬದ ನಿಮಿತ್ತ ನಿಮ್ಮೆಲ್ಲರ ಸಹಕಾರ ಮತ್ತು ನಮ್ಮ ಸಹಕಾರ ಒಟ್ಟು ಶಾಂತಿ ರೀತಿಯಾಗಿ ಈ ಕಾರ್ಯಕ್ರಮ ಬೆಳಿಗ್ಗೆ 8ಕ್ಕೆ ಚಾಲುವಾಗಿ 1 ಗಂಟೆಗೆ ಮುಕ್ತಾಯ ಮಾಡುತ್ತೆ ಅಂತ ವೇದಿಕೆ ಮೇಲೆ ಹೇಳಲು ಇಷ್ಟಪಡ್ತೀನಿ. ಶಾಂತಿ ಸಭೆಯನ್ನು ಕರೆದಿರ್ತಕ್ಕಂಥ ಕೃಷಿ ಪರಿಷತ್ನೆಯ ವಿಶ್ವನಾಥ್ ರೇವೂರ್ ಸಾಹೇಬ್ರೆ ಹಾಗೂ PSI ಸಾಹೇಬ್ರೆ ಹಾಗೂ ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ಆಗಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರೇ ಹಾಗೂ ನನ್ನ ಕೃಷಿ ಪಟ್ಟಣದ ಎಲ್ಲ ನನ್ನ ಸಹೋದರರು, ಈಗಾಗಲೇ ಪ್ರತಿ ವರ್ಷ ಕೂಡ ನಾವು ಕುಷ್ಟಗಿ ಗೆಳೆಯರ ಬಳಗದಿಂದ ನಾವು ಈ ಒಂದು ಹೋಳಿ ಆಚರಣೆಯನ್ನು ಅದ್ದೂರಿಯಿಂದ ಮಾಡ್ತಾ ಇದ್ವಿ. ಕಳೆದ 2 ವರ್ಷದಿಂದ ಇದು ಗ್ಯಾಪ್ ಆಗಿತ್ತು. ಮೋಸ್ಟ್ಲಿ ಯಾಕ್ರಿ ಯೋಜನೆ 3 ವರ್ಷದಿಂದ 3 ವರ್ಷದ ಹಿಂದೆ ನಾವು ಈ ಒಂದು ಹೋಳಿ ಆಚರಣೆಯನ್ನು DJ ಹಚ್ಚಿ ಮಾಡಿದ್ವಿ. ಅದಾದ ನಂತರ DJ ಇಲ್ಲದೇ ಅವರು ಪಾಡಿಗೆ ಮಾಡ್ತಕ್ಕಂಥದ್ದು. ಮತ್ತೆ ಇವತ್ತೇನು ಎಲ್ಲ ಗೆಳೆಯರ ಬಳಗವರು ಸೇರಿಕೊಂಡು ಈ ಒಂದು ಹೋಳಿ ಆಚರಣೆನ ಅದ್ದೂರಿಯಾಗಿ ಮಾಡಬೇಕಂತ ತೀರ್ಮಾನ ಮಾಡಿ ಎಲ್ಲ ರೀತಿಯಿಂದ ಎಲ್ಲ ಸಮಾಜ ಬಂದರು ಮತ್ತು ಯಾವುದೇ ಪಕ್ಷಾತೀತವಾಗಿ ಕುಷ್ಟಗಿ ಪಟ್ಟಣದ ಎಲ್ಲ ಯುವ ಮತ್ತು ಹಿರಿಯರು ಎಲ್ಲರೂ ಸೇರಿಕೊಂಡು ಅದ್ದೂರಿಯಾಗಿ ಆಚರಣೆ ಮಾಡಬೇಕಂತ ಒಂದು ತೀರ್ಮಾನ ಮಾಡಿದೆ. ಆ ನಿಟ್ಟಿನಲ್ಲಿ ಈಗಾಗಲೇ ಈ ಮುಂಚೆ ಏನು ಮಾತಾಡಿದ್ರೆ ನನಗೆ ಗೊತ್ತಿಲ್ಲ, ನಾನು ಸ್ವಲ್ಪ ಲೇಟಾಗಿ ಬಂದೆ. ಈ ಬಸವೇಶ್ವರ ವೃತ್ತದಲ್ಲಿ ಸೇರಿಕೊಂಡು ಆಚರಣೆ ಮಾಡ್ಬೇಕಂತ ಹೇಳಿ ಬಸವೇಶ್ವರ ವೃತ್ತದಿಂದ ವಾಲ್ಮೀಕಿ ವೃತ್ತದವರೆಗೆ ಅಂದರೆ 2 ರಸ್ತೆಗಳನ್ನು ಈ ಬಣ್ಣ ಆಡೋದಕ್ಕೆ ಯುಟಿಲೈಸ್ ಮಾಡ್ಕೊಳ್ಳಂಗೆ. ಸೊ ಹಾಗಾಗಿ ಇನ್ನೂ ಏನೇನು ಹಿರಿಯರು ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ನಾವು ಕೂಡ ಬದ್ಧರಾಗಿರ್ತೇವೆ. ಆ ನಿಟ್ಟಿನಲ್ಲಿ ಕುಷ್ಟಗಿ ಯಾವತ್ತಿಗೂ ಕೂಡ ಶಾಂತಿಯುತವಾಗಿ ಹೆಸರಾದಂಥ ಊರು ಈ ಕೊಪ್ಪಳ ಜಿಲ್ಲೆಯಲ್ಲಿಯೇ ನಾವು ಕೂಡ ತುಂಬ ಸಹಕಾರ ಮಾಡ್ತಾರೆ. ನಿಟ್ಟಿನಲ್ಲಿ ವಿಶೇಷವಾಗಿ ಇವತ್ತೇನು ಕುಷ್ಟಗಿ ಠಾಣೆಗೆ ನೂತನವಾಗಿ ಬಂದಿರತಕ್ಕಂಥ CPI ಹಿರೇಗೌಡ ಸಾಹೇಬರು ಈ ಹೋಳಿ ಹಬ್ಬದಲ್ಲಿ ನಮ್ಮ ಜೊತೆಗೆ ಇರ್ತಕ್ಕಂಥದ್ದು ನಮ್ಗೆ ಇನ್ನೂ ಒಂದು ದೊಡ್ಡ ಹಬ್ಬ ಅಂತ ನಾನು ಭಾವಿಸ್ತೇನೆ. ಯಾಕಂತಂದರೆ ತಾವೆಲ್ಲ ಗೊತ್ತಿರ್ತಕ್ಕಂಥದ್ದು ಇಲ್ಲಿ ಅವರು PSI ಕೆಲಸ ಮಾಡಿ ಒಂದು ಜನರ ಒಂದು ಮನ್ನಣೆಗೆ ಮತ್ತು ಅವರ ಒಂದು ಆಶಯದಾಯಕವಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಆ ನಿಟ್ಟಿನಲ್ಲಿ ನಾವು ಇದ್ರ ಜೊತೆಗೆ ನಿಮಗೆ ಮನವಿ ಮಾಡ್ಕೊಳ್ಳೋದೇನೆಂದ್ರೆ ಯಾಕಂದ್ರೆ ಎಲ್ಲರೂ ಕೂಡ ಬಣ್ಣ ಆಡ್ತಿದ್ವಿ, ನೀವು ಬಂದು ಬಟ್ಟೆ ಹಾಕಿ ನಿಂತ್ಕೊಂಡ್ರಪ್ಪ ಅಂತಂದ್ರೆ ನಮಗೂ ಸರಿ ಅನ್ಸಲ್ಲ. ಹಾಗಾಗಿ ತಮ್ಮ ಯೂನಿಫಾರ್ಮ್ಸ್ ತಮ್ಮನ್ನು ಒಳಗೊಂಡು ತಾವು ಕೂಡ ಈ ಹಬ್ಬ ನಮ್ಮ ಜೊತೆಗೂಡಿ ಒಳ್ಳೆ ರೀತಿಯ ಹಬ್ಬ ಆಚರಣೆ ಮಾಡಂತ ಈ ಮೂಲಕ ಹೇಳ್ತೇನೆ. ನಮಸ್ಕಾರ.
ಈ ಒಂದು ಹಬ್ಬವನ್ನು ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಗಂಡು ಮಕ್ಕಳು ಈ ಕಾರ್ಯಕ್ರಮವನ್ನು ಈ ಒಂದು ಹಬ್ಬವನ್ನು ಆಚರಿಸೋದ್ರಿಂದ ಇದಕ್ಕೆ ವಿಶೇಷವಾದ ಒಂದು ಭದ್ರತೆ ಮತ್ತು ಅದನ್ನು ಸುರಕ್ಷತೆ ದೃಷ್ಟಿಯಿಂದ ನಾವೆಲ್ಲ ಇವತ್ತು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೇವೆ. ಇದಕ್ಕಿಂತ ಪೂರ್ವದಲ್ಲಿ ಕೂಡ ಕೆಲವೊಂದು ಮಾತುಕತೆ ಮಾಡಿಕೊಂಡು ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ. ಪ್ರಥಮದಲ್ಲಿ ಈ ಹಬ್ಬವನ್ನು ಸಿಟಿಯಲ್ಲಿ ಯಾವ ಪ್ಲೇಸಲ್ಲಿ ಮಾಡ್ಬೇಕು ಅನ್ನೋದನ್ನು ತಾವೆಲ್ಲ ಕ್ಲಾರಿಟಿ ತೊಗೊಂಡಿದ್ದೀವಿ. ಸೊ ನೀವು ಊರಿನ ಹಿರಿಯರು ವಿಶೇಷವಾಗಿ ಎಲ್ಲರೂ ಕೂಡ್ಕೊಂಡು ಎಲ್ಲ ವರ್ಗ, ಎಲ್ಲ ಏಜ್ ಗ್ರೂಪ್ನವರು, ಎಲ್ಲ ಪಕ್ಷದವರು, ಎಲ್ಲ ಧರ್ಮದವರು ಕೂಡ್ಕೊಂಡು ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಿರೋದೇ ಒಂದು ವಿಶೇಷ. ಆ ಒಂದು ವಿಶೇಷಕ್ಕೆ ಸೂಕ್ತವಾದ ಭದ್ರತೆಯನ್ನು ಕೊಟ್ಟು ಅದನ್ನು ಯಶಸ್ವಿಗೊಳಿಸುವಂಥ ಜವಾಬ್ದಾರಿ ನಮ್ಮ ಮೇಲೆ ಕೂಡ ಇರುತ್ತೆ. ಆದ್ದರಿಂದ ಯಾವುದೇ ತಮ್ಮ ಸೆಲೆಬ್ರೇಷನ್ಗೆ ನಮ್ಮಿಂದ ಯಾವುದೇ ಅಡೆತಡೆಗಳು ಇರೋಂಗಿಲ್ಲ. ಪೊಲೀಸ್ ಮತ್ತು ಪಬ್ಲಿಕ್ ಎರಡೂ ಜೊತೆಯಾಗಿ ಒಂದು ನಿರ್ಧಾರ ಮಾಡ್ಕೊಂಡು ಹೋದರೆ ಸಾರ್ವಜನಿಕರಿಗೆ ಯಾರೂ ತೊಂದರೆ ಆಗಲಿಕ್ಕಿಲ್ಲ. ಈ ಹೋಲಿ ಹಬ್ಬದಲ್ಲಿ ವಿಶೇಷವಾಗಿ ಕೆಲವು ಜನ ಎಕ್ಸಾಮ್ಸ್ಗಳು ನಡೀತಾ ಇದ್ದಾವೆ. ಮಕ್ಕಳಿಗೆ ತೊಂದರೆ ಆಗದ ರೀತಿಗೆ, ಬಸ್ಸಿಗೆ ತೊಂದರೆ ಆಗದ ರೀತಿಗೆ, ಟ್ರಾಫಿಕ್ ತೊಂದರೆ ಆಗದ ರೀತಿಯಲ್ಲಿ, ಅಥವಾ ಯಾರೋ ಒಬ್ಬರು ಕಾರ್ಯಕ್ರಮಕ್ಕೆ ಏನು ಹೋಗ್ಬೇಕು ಅವ್ರಿಗೆ ತೊಂದರೆ ಆದ ರೀತಿಯಲ್ಲಿ ನಾವೆಲ್ಲ ಒಂದು ಶಿಸ್ತಿನಿಂದ ನಾವೇ ಸೆಲೆಬ್ರೇಟ್ ಮಾಡಿಕೊಂಡು ಇನ್ನೊಬ್ಬರು ತೊಂದರೆ ಆಗದ ರೀತಿಯಲ್ಲಿ ನಾವು ಆಚರಣೆ ಮಾಡೋಣ. ಎರಡನೇದಾಗಿ ಈ ಹಬ್ಬ ವಿಶೇಷವಾಗಿ ಇಲ್ಲಿ ರಂಜಾನ್ ಹಬ್ಬ ನಡೀತಾ ಇದೆ. ಸೊ ಅವರು ಕೂಡ ನಮ್ಮ ಜೊತೆ ಅವರು ಕೂಡ ಸೆಲೆಬ್ರೇಟ್ ಮಾಡ್ತಾರೆ. ಇದೇನು ವಿಶೇಷ ಇರೋಂಗಿಲ್ಲ. ಸೊ ಅವರು ಭಾವನೆಗಳಿಗೆ ಅಥವಾ ಅವ್ರ ಗೌರವಕ್ಕೆ ನಾವು ಗೌರವ ಕೊಟ್ಟು ಅವರನ್ನು ನಮ್ಮಲ್ಲಿ ಒಬ್ಬರು ಮಾಡಿಕೊಂಡು ಇವೆಲ್ಲ ಮಾಡ್ತಿದ್ವಿ. ಇದು ವಿಶೇಷ ಇಲ್ಲ. ಬೇರೆ ಕಡೆ ಸಂಬಂಧ ರೊಟೀನ್ ಸ್ಪೀಚ್. ದಿಸ್ ಇಸ್ ದ ಬ್ಯೂಟಿ ಆಫ್ ದಿ ಕುಷ್ಟಗಿ. ಏನಂತಂದರೆ ನೀವೆಲ್ಲರೂ ಕೂಡ ವಿಶೇಷವಾಗಿ ಎಲ್ಲ ವರ್ಗದವರು, ಎಲ್ಲ ಧರ್ಮದವರು ಕೂಡ್ಕೊಂಡು ಅದು ಮತ್ತೆ ಅದನ್ನು ಪ್ರೂವ್ ಮಾಡೋದಕ್ಕೆ ನೀವೆಲ್ಲರೂ ಕೂತ್ಕೊಂಡು ಮತ್ತೊಮ್ಮೆ ಹಬ್ಬನ ಆಚರಣೆ ಮಾಡ್ತಿದ್ವಿ. ಇದು ಬೇರೆ ತಾಲೂಕಿಗೆ ಅಥವಾ ಬೇರೆ ಕ್ಷೇತ್ರಕ್ಕೂ ಕೂಡ, ಬೇರೆ ಊರುಗಳಿಗೂ ಕೂಡ ಇದು ಮಾದರಿ. ಸೊ ಆ ರೀತಿಯಲ್ಲಿ ನಾವೆಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಜೊತೆಗೆ ಈಗ ನಾವು ಪ್ಲೇಸನ್ನು ತಾವೇನು ನಿರ್ಣಯ ಮಾಡ್ತೀವಿ ಅದೊಂದು ನಿರ್ಣಯ ಮಾಡೋಣ. ಓನ್ಲಿ ನಾನು ಜಡ್ಜಸ್ ಅವ್ರಿಗೆ ಭೇಟಿಯಾಗಿ ಹೋದಾಗ ಜಡ್ಜಸ್ ಹೇಳಿದ್ರು ನನ್ನ ಪ್ರಿಮಿಸಸ್ ಇಲ್ಲ, ಹೊರಗಡೆ ಇದೆ, ಅವ್ರು ಯಾವಾಗಾದರೂ ಮಾಡಲಿ, ಬಟ್ ಕೋರ್ಟ್ ಟೈಮಿಂಗಿಗೆ ಸೊ ಇಲ್ಲಿ ಡಿಸ್ಟರ್ಬೆನ್ಸ್ ಆಗ್ಬಾರ್ದು ಅಂತ ಅವ್ರು ಹೇಳಿದ್ರು. ಸೊ ಅವ್ರಿಗೂ ಡಿಸ್ಟರ್ಬೆನ್ಸ್ ಆಗೋದು ನಾವು ಮಾಡೋದಂದರೆ ನೀವೆಲ್ಲರೂ ಒಂದು ಕಡೆ ನೀವು ಚರ್ಚೆ ಮಾಡೋಣ, ತಾವೆಲ್ಲ ಅಂತೀರಿ ಅಲ್ಲಿ ಇದು ಮಾಡೋಣ. ಸೊ ಈ ಹೋಳಿ ಹಬ್ಬದಲ್ಲಿ ಏನಾಗುತ್ತೆ, ಕಾಮದಾನ ಮಾರಾಟ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಕಿ ಹಚ್ಚೋದು ಇದಾಗುತ್ತೆ. ಅದನ್ನು ಸ್ವಲ್ಪ ಸೇಫ್ಟಿ ಬಗ್ಗೆ ನೀವು ಮುಕ್ತವಾಗಿ ಮಾತಾಡೋಣ. ಜೊತೆಗೆ KB ಅವರು ನಮ್ಮ ಜೊತೆಗೆ ಇರ್ತಾರೆ, ಅದನ್ನು ಕೂಡ ನಾವು ಎನ್ಶೂರ್ ಮಾಡ್ತೇವೆ. ಅದಾದ ನಂತರ ಈ ಹಬ್ಬದಲ್ಲಿ ವಿಶೇಷವಾಗಿ ಕೆಲವೊಂದು ಮಕ್ಕಳು, ಹುಡುಗರು ಯುಗಾದಿಯಲ್ಲಿ ಹಳ್ಳಿಯೊಳಗೆ ಗಾಡಿಗಳನ್ನ ನಿಲ್ಲಿಸಿ ಅದನ್ನು ದುಡ್ಡು ಕೇಳುವಂಥದ್ದು, ಒತ್ತಾಯ ಮಾಡುವಂಥದ್ದು, ಅಥವಾ ಬಣ್ಣ ಹಾಕೋದು, ಅಥವಾ ಈ ಥರ ಏನಾದರೂ ಮಾಡ್ತಿರ್ತಾರೆ. ನಾವು ಹಳ್ಳಿಗಳು ಬಂದಾಗ ಹಳ್ಳಿಗಳ ಮುಖಾಂತರ ಪ್ರಚಾರ ಮಾಡ್ಕೊಂತ ನಾವು ಮಾಡ್ತೀವಿ. ಅದು ದುಡ್ಡು ಸ್ಲೀ ಮಾಡುವಂಥದ್ದು, ಅಥವಾ ನಮ್ಮ 112 ಬಿಟ್ಟು ಹೈವೇದಲ್ಲಿ ಅಡ್ಡಾಡ್ಸೋಂಥದ್ದು, ಅದನ್ನೆಲ್ಲ ನಾವು ಮಾಡ್ತೇವೆ. ಸೊ ಯುಗಾದಿ ಬಂದಾಗ ಅದು 2ನೇ ರೌಂಡ್ ಸೆಲೆಬ್ರೇಷನ್ ಇರುತ್ತೆ ಹಳ್ಳಿಗಳಲ್ಲಿ. ನನಗೆ ಈ ಥರ ಆಗಿದೆ ಬೆಟರ್, ಸೊ ಇಲ್ಲಿ ಮುಗಿಸ್ಬಿಟ್ಟು ಹಳ್ಳಿಗಳಲ್ಲಿ ಅದಕ್ಕೂ ಗಮನ ಕೊಡೋಕ್ಕೆ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ಸೆಲೆಬ್ರೇಟ್ ಮಾಡೋಣ. ಆಮೇಲೆ ರೀತಿ ಈ ಹಬ್ಬದಲ್ಲಿ ವಿಶೇಷವಾಗಿ ಮದ್ಯ ಮಾರಾಟ ಮಾಡುವಂಥದ್ದು, ಇದು ಮಾಡುವಂಥದ್ದು, ಅದನ್ನೆಲ್ಲ ನಾವು ಪೂರ್ವವಾಗಿ ಅದೊಂದಿಷ್ಟು ರಿಸ್ಟ್ರಿಕ್ಷನ್ ಮಾಡಿಕೊಂಡು ಯಾವುದೇ ರೀತಿಯಿಂದ ಅತಿ ಆಗೋದನ್ನು ಮಾಡೋದಕ್ಕೆ ಅವಕಾಶ ಕೊಡಲಾರದೆ ವ್ಯವಸ್ಥೆಯನ್ನು ನಾವು ಮಾಡ್ಕೊಳ್ತೇವೆ. ಸೊ ಇಷ್ಟೆಲ್ಲ ಹಬ್ಬನ ನಾವು ಯಶಸ್ವಿಯಾಗಿ ಗೊಳಿಸೋಣ. ಪ್ರತಿಯೊಂದು ನಾನು PSI ಆಗಿರುವವರು ಕೂಡ ಎಲ್ಲ ವರ್ಗದವರು, ಮಹಿಳೆಯರು, ಮುದುಕರು, ಯುವಕರು, ಸ್ಟೂಡೆಂಟ್ಸು ಪ್ರತಿಯೊಬ್ಬರು ಕೂಡ ಪತ್ರಕರ್ತರು ನಮಗೆ ಸಹಕಾರ ಮಾಡಿದರು. ಸೊ ಆ ನಿಟ್ಟಿನಲ್ಲಿ ಸ್ವಲ್ಪ ಕೆಲಸ ಮಾಡಿದ್ವಿ. ಈಗೂ ಕೂಡ ತಮ್ಮಿಂದ ಸಹಕಾರನ ಬಯಸ್ತೇನೆ. ಯಾವುದೇ ರೀತಿಯಿಂದ ಪಬ್ಲಿಕ್ ಬಿಟ್ಟು ಪೊಲೀಸ್ ಏನೂ ಮಾಡೋಕ್ಕಾಗಲ್ಲ. ಸೊ ಅದೇ ರೀತಿಯಾಗಿ ಪೊಲೀಸ್ ಬಿಟ್ಟು ಪಬ್ಲಿಕ್ ಏನೂ ಮಾಡೋಕ್ಕಾಗಲ್ಲ. ಯಾಕೆ ಪೊಲೀಸ್ ಬಿಟ್ಟು ಮಾಡೋಕ್ಕಾಗಲ್ಲ ಅಂದರೆ, ಯಾವುದಾದ್ರೂ ಏನಾದರೂ UDR ಹಾಕಿ ಇನ್ನೊಂದು ಹಾಕಂತಂದರೆ ಅದು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಾಗಿ ನಾವು ಬೇಕೇ ಬೇಕು. ಅದೇ ರೀತಿ ನಿಮ್ಮ ಸಹಕಾರ ಇಲ್ಲಾಂದರೆ ನಾವು ಮಾಡೋಕ್ಕಾಗಲ್ಲ. ನಾವೆರಡೂ ಕೂಡ ಒಂದು ರಥದ 2 ಗಾಲಿಗಳಂತೆ ಜೊತೆಯಾಗಿ ಹೋಗಬೇಕಾಗುತ್ತೆ. ಸೊ ಅದೇ ರೀತಿಯಾಗಿ ಎಲ್ಲ ಪೊಲೀಸರು ಕೂಡ ಒಬ್ಬ ಪೊಲೀಸರಿಗೆ ಇರಬೇಕಾದ ಜವಾಬ್ದಾರಿ ಇದೆ. ಸೊ ಆಲ್ ಸಿವಿಲಿಯನ್ಸ್ ಆರ್ ಪೊಲೀಸ್ ಆಫೀಸರ್ಸ್ ವಿತೌಟ್ ಯೂನಿಫಾರ್ಮ್ ಅಂತೇಳಿ. ಅಂದರೆ ಒಬ್ಬ ಪೊಲೀಸ್ ಮಾಡಬೇಕಾದ ಕೆಲಸ ಅಂದರೆ ರಸ್ತೆ ಅಪಘಾತ ಆದದ್ಕೂಳೆ ಪೊಲೀಸರು ಬಂದ ಮೇಲೆ ತೆಗಿಬೇಕು ಅಂತಿಲ್ಲ. ನಾವೆಲ್ಲರೂ ಇಮಿಡಿಯೇಟ್ಲಿ ಅವ್ರನ್ನ ಕಳಿಸ್ಕೊಡೋದು ಅಷ್ಟು ಜವಾಬ್ದಾರಿ ನಿಮಗಿರುತ್ತೆ. ಮುಂದೆ ಲೀಗಲ್ ಪ್ರೊಸೀಡಿಂಗ್ಸು ನಾವು ಮಾಡಬೇಕಾಗುತ್ತೆ. ಅಷ್ಟು ಜವಾಬ್ದಾರಿ, ಅಷ್ಟು ಕಾನ್ಷಿಯಸ್ಸು ನಮ್ಮಲ್ಲಿದೆ. ಆದರೂ ಕೂಡ ನಾನು ಬಂದೀಗ 12ನೇ ದಿನ 13ನೇ ದಿನ ಸಾಕಷ್ಟು ಯುವಕರು ಸಾಕಷ್ಟು ಸಲಹೆಗಳನ್ನು ಹೇಳಿದ್ದಾರೆ. ಇಲ್ಲಿ ಊರಲ್ಲಿ ಒಂದಿಷ್ಟು ಸುಧಾರಣೆ ಮಾಡೋದಕ್ಕೆ ನೀವು ದಯಮಾಡಿ ಮಾಡಿ ನಮ್ಮೆಲ್ಲ ಸಹಕಾರ ಇರುತ್ತೆ ಅಂತ ಹೇಳ್ತೀನಿ. ನೀವೆಲ್ಲ ಈ ಆದೇಶನ ಬಳಕೊಂಡು
ನಾವು ಏನೇನು ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಅದನ್ನು ನಾನು ನಿಮಗೆ ಹೇಳ್ತೀನಿ. ಅಥವಾ ದಯಮಾಡಿ ತಮ್ಮ ಸಲಹೆಗಳನ್ನು ಕೊಡ್ಬೋದು ಮತ್ತು ಇನ್ನೂ ವಿಶೇಷ ಏನಾದರೂ ಆ್ಯಡ್ ಮಾಡ್ಬೋದು ಅಥವಾ ನಮ್ಮಲ್ಲಿ ಏನಾದರೂ ಕರೆಕ್ಷನ್ ಮಾಡೋದಿದ್ರೆ ಮುಕ್ತವಾಗಿ ಮಾತಾಡ್ಬೋದು. ಸೊ ಇಂಥ ಒಂದು ಅಕೇಶನಲ್ಲಿ ನಾವು ಮಾತಾಡೋಕ್ಕಾಗುತ್ತೆ. ಸೊ ಒಂದನೇದಾಗಿ ಈ ಊರಲ್ಲಿ ಫಸ್ಟ್ ಬಂದಾಗ ಟ್ರಾಫಿಕ್ ವ್ಯವಸ್ಥೆ ಇದ್ದು ನಮ್ಮ ಪ್ರಯತ್ನ ಮೊದಲನೇ ದಿನ ನಡೆದಿದೆ, ಇನ್ನೂ ಸ್ವಲ್ಪ ಸುಧಾರಣೆ ಇದೆ, ಮಾಡ್ತಿದ್ದೀನಿ. ಸೊ ಟ್ರಾಫಿಕ್ ವ್ಯವಸ್ಥೆಯಲ್ಲಿ ಇಲ್ಲೆಲ್ಲ ಬಜಾರ್ದಲ್ಲಿ ಕೆಲವು ಜನ ಹೆಣ್ಮಕ್ಳು ಅವ್ರ ಮನಸ್ಥಿತಿ, ಅವ್ರ ಕುಟುಂಬದ ಹಿನ್ನೆಲೆ, ಅವ್ರ ಕುಟುಂಬಕ್ಕೆ ಆ ಒಂದು ಸಣ್ಣ ಬಿಸ್ನೆಸ್ ಎಷ್ಟು ಆಧಾರ ಇರುತ್ತೆ ಅನ್ನೋದು ಗಮನದಲ್ಲಿಟ್ಟುಕೊಂಡೇ ಅವ್ರು ಒಂದೊಂದು ಪ್ಲೇಸನ್ನು ಕೊಟ್ಕೊಂಡು ಯಾರು ಜಾಸ್ತಿ ಸ್ಪೇಸ್ ತೊಗೊಂಡಿದ್ದಾರೆ ಅವರೆಲ್ಲರನ್ನೂ ಅಕಾಮಡೇಟ್ ಮಾಡಿದ್ದೀವಿ. ಸೊ ಅವರೆಲ್ಲರೂ ರಸ್ತೆ ಬರಲಾರ್ದಂಗೆ ಅವರು ಒಂದೊಂದು ಪ್ಲೇಸನ್ನು ಕೊಟ್ಟು ಅವರಿಗೆ ನೀಟಾಗಿ ಕೂತ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಸೊ ಅಂಥ ಒಂದು ಸಣ್ಣ ಪುಟ್ಟ ಘಟನೆಗಳು ಹೇಳಿದ್ರಿ, ಯಾರೋ ತರಕಾರಿ ತಂದವರಿಗೆ ಸ್ವಲ್ಪ ತೊಂದರೆ ಆಗುತ್ತೆ, ಅವರು ಸ್ವಲ್ಪ ಅಕಾಮಡೇಟ್ ಮಾಡಿದ್ರು. ಸೊ ಅಂಥ ಸಲಹೆಗಳು ಸ್ವೀಕಾರಾರ್ಹ, ಅಂಥವ್ರು ತೊಗೊಂಡು ನಾವು ಅವರಿಗೆಲ್ಲ ವ್ಯವಸ್ಥೆ ಮಾಡಿ ಅಂಥವು ಏನಾದರೂ ದಯಮಾಡಿ ನಮಗೆ ತಿಳಿಸ್ಬೋದು. ಎರಡನೇದಾಗಿ ಈ ಕೆಲವು ಜನ ಬೈಕ್ಗಳನ್ನು ನಮ್ಮಲ್ಲಿ ಟ್ರಾಫಿಕ್ ಸೆನ್ಸ್ ಸ್ವಲ್ಪ ಕಡಿಮೆ ಅವ್ರಿಗೆ ತಿಳಿಸುವಂಥದ್ದು. ನಾನು ನಮ್ಮ PS ಅವರು, ನಮ್ಮ ಕ್ರೈಮ್ ವಾಚಿಯವರು ಮತ್ತು ನಮ್ಮ ಕ್ರೈಮ್ ಸ್ಟಾಫ್ಗಳು ಮತ್ತು ನಮ್ಮ ಸಿಬ್ಬಂದಿಗಳು ನಾವು ಬರೀ ರಸ್ತೆಗಳಲ್ಲದೆ ಊರಲ್ಲಿ ಕೂಡ ಟಾಪ್ ಲೈಟ್ಸ್ ಇಟ್ಕೊಂಡು ಸೈಡ್ ಇಟ್ಕೊಂಡು ನಾವು ಪೆಟ್ರೋಲಿಂಗ್ ಮಾಡಿಸ್ತಾ ಇದ್ದೀವಿ. ಸೊ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್. ಅಂದರೆ ಯಾವುದೇ ಒಂದು ಪ್ರಕರಣ ದಾಖಲಾದ ನಂತರ ಅದರ ರಿಕವರಿ ಎಷ್ಟು % ಆಗುತ್ತೋ ಗೊತ್ತಿಲ್ಲ. ಘಟನೆ ಆದ ನಂತರ ಅವ್ರ ಸಮಸ್ಯೆ ಎಷ್ಟನ್ನು ನಮ್ಗೆ ಗೊತ್ತಾಗ್ತದೆ. ಅದಕ್ಕಿಂತ ಪೂರ್ವದಲ್ಲಿ ಒಂದು ಪ್ರಕರಣವನ್ನು ಆಗದೇ ಇರುವ ತಡೆಯುವ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಇದೆ. ಆ ನಿಟ್ಟಿನಲ್ಲಿ ನಾವು ರೌಂಡ್ಸ್ಗಳನ್ನು ಮಾಡ್ತಾ ಇದ್ದೇವೆ. ಸೊ ಎಲ್ಲ ಮನೆಗೆ ಅಥವಾ ಹಳ್ಳಿಗಳಿಗೆ ರೀಚ್ ಆಗುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ. ಸೊ ವಿಸಿಬಲ್ ಪೊಲೀಸ್ ಎಲ್ಲ ಕಡೆ ಕಾಣ್ತಾ ಇರಬೇಕು. ಪೊಲೀಸ್ ಅಂದರೆ ಭರವಸೆ ಅಂತ ಜನರಿಗೆ ರೀಚ್ ಆಗಬೇಕು. ಆ ನಿಟ್ಟಿನಲ್ಲಿ ಒಂದು ಸಣ್ಣ ಪ್ರಯತ್ನ ನಾವು ನಮ್ಮ PS ಅವ್ರು ಮಾಡ್ತಾ ಇದ್ದೇವೆ. ಸೊ ಅದನ್ನು ತಾವು ಗಮನಿಸಿದ್ರಿ ಅಂತ ಅನಿಸುತ್ತೆ. ಕೆಲವು ಜನ ಹುಡುಗರು ಬೈಕ್ ತೊಗೊಂಡು ಅತಿ ವೇಗದಿಂದ ಭಾಳ ಸೌಂಡ್ ಮಾಡಿಕೊಂಡು ಅತ್ಯಂತ ವೇಗವಾಗಿ ಹೋಗ್ತಾರೆ. ಯಾರಾದರೂ ಯಜಮಾನರು, ಮಹಿಳೆಯರು ಅವ್ರಿಗೆ ಸ್ಪೀಡಾಗಿ ಹೋಗಿ ಅವ್ರ ಮುಂದಿನ ಸೈಡಿಂಗ್ ಆಗೋದು ಮತ್ತು ಅಂಥವ್ರನ್ನೆಲ್ಲ ನಾವು ಐಡೆಂಟಿಫೈ ಮಾಡಿ ಕರೆಸಿ ಅವ್ರನ್ನ ಕರೆದು ಅವರಿಗೆ ವಾರ್ನ್ ಮಾಡ್ತಾ ಇದ್ದೇವೆ. ಸೊ ಇವತ್ತು ಕೂಡ ನಮ್ಮ PS ಅವರು ಮೈನರ್ ಹುಡುಗರು ಸಿಕ್ಕಾಗ ಒಂದು 6 ಬೈಕ್ಗಳನ್ನ ಕರೆಸಿ ಅವ್ರ ಪೇರೆಂಟ್ಸ್ ಕರೆಸಿ ವಾರ್ ಮಾಡ್ತಾ ಇದ್ದೇವೆ. ಇದು ಅನಿವಾರ್ಯ ಆಗುತ್ತೆ. ಯಾಕಂದರೆ ಕೆಲವು ಜನ ನಮ್ಮ ಮಕ್ಕಳೇ ಸಿಗ್ಬೋದು. ಅವಾಗ ಏನು ಅನಿಸುತ್ತೆ, ಪೊಲೀಸರು ಸಮಸ್ಯೆ ಅನಿಸ್ಬೋದು. ಬಟ್ ಮುಂದಿನ ಒಂದು ಅನಾಹುತಕ್ಕೆ ನಾವು ಪ್ರಿವೆಂಟಿವ್ ಇಷ್ಟು ಮಾಡೋದು ಅನಿವಾರ್ಯತೆ ಇದೆ. ಅದನ್ನು ನೀವೆಲ್ಲರೂ ಕೂಡ ಸ್ವೀಕಾರ ಮಾಡ್ತೀರಿ ಅಂತ ಅಂದ್ಕೊತಿದ್ದೀನಿ. ಸೊ ಈ ರೀತಿಯಾಗಿ ನಮ್ಮ ಹಳ್ಳಿ ಸಿಟಿಯಲ್ಲಿ ಸಣ್ಣ ಪುಟ್ಟ ಇದು ಕಳ್ಳತನಗಳು ಭಾಳ ಆಗ್ತಾ ಇದ್ದಾವೆ. ಸೊ ಡಾಬಾಗಳಲ್ಲಿ, ಕಿರಾಣ ಅಂಗಡಿಗಳಲ್ಲಿ, ಸಿಗರೇಟ್ ಅಂಗಡಿಗಳಲ್ಲಿ, ಪಾನ್ ಬಿಡ ಅಂಗಡಿಗಳಲ್ಲಿ ಮತ್ತು ಮದ್ಯ ಮಾರಾಟದ ಅಂಗಡಿಗಳಲ್ಲಿ ಅದನ್ನೆಲ್ಲದನ್ನು ಕೂಡ ಒಂದಿಷ್ಟು ಮಾಹಿತಿ ತೆಗೆದುಕೊಂಡು ಅವರು ಕರೆಸಿ ವಾರ್ ಮಾಡಿ ಬಾಂಡ್ ಮಾಡಿಸ್ತಾ ಇದ್ದೇವೆ. ಸೊ ಅದೇ ರೀತಿಯಾಗಿ ಗಾಂಜಾ, ಈ ಊರಿನ ಏನಂದ್ರೆ ವಿಶೇಷ, ಸ್ವಲ್ಪ ಗಾಂಜಾ ಎಲ್ಲ ಕಡೆ ಆಗಿದೆ. ಮೊನ್ನೆ ಬಳ್ಳಾರಿಯಲ್ಲಿ ನೋಡಿರ್ಬೋದು ನೀವು, ಕೂಪಲ್ಟ್ರಿ ಸ್ಕೂಲಲ್ಲಿ ABP ಅವರೆಲ್ಲ ಹೋಗಿ ಸ್ಕೂಲಲ್ಲೇ ಗಾಂಜಾ ಇದಾಗುತ್ತೆ ಅಂತೇಳಿ ಎಲ್ಲ ಹೊಡೆದಾಕಿದ್ದಾರೆ. ಸೊ ಎಲ್ಲ ಜನರ ಎಮೋಷನ್ಸ್ ಎಲ್ಲಿ ಮಾಡಿರುತ್ತೆ ಅಂತಂದರೆ ಒಂದು ಹಂತ ಇರ್ತದೆ, ಆಗಿದ ಮೇಲೆ ಅವ್ರ ಎಮೋಷನ್ ಎಕ್ಸ್ಪ್ರೆಸ್ ಮಾಡ್ತಾರೆ. ಸೊ ಆ ರೀತಿ ಪರಿಸ್ಥಿತಿ ನಾವು ಇಲ್ಲಿ ಅವಕಾಶ ಕೊಡೋಲ್ಲ. ಇಲ್ಲಿ ಗಾಂಜಾ ಇದೆ, ನಿಮಗೆ ಎಷ್ಟು ಮಟ್ಟಿಗೆ ಗೊತ್ತಾಗುತ್ತೆ ಇಲ್ಲ ಗೊತ್ತಿಲ್ಲ. ನಾನು ಅಂಡರ್ ಕರೆಂಟು ನಾವು PSI ಇದ್ದಾಗಿತ್ತು. ಈಗ ನಾನು ಇಷ್ಟು ಒಂದು 12 ಜನದ ಹೆಸರು ತಗೊಂಡೆ. ಅವರಿಂದ ಒಬ್ಬೊಬ್ಬರ ಕಡೆಯಿಂದ ಹೆಸರು ತೊಗೊಂಡಾಗ ಸುಮಾರು ಈಗ 60 ಜನರ ಹುಡುಗರ ಹೆಸರನ್ನು ನಾನು ಬರ್ಕೊಂಡಿದ್ದೀನಿ. ಸೊ ಗೊತ್ತಿಲ್ಲ ಆದಂಗೆ ನಮ್ಮ ಮಕ್ಕಳೇ, ನಾವೇ ಇಲ್ಲಿ ಸಿಟಿಲಿ ಇರೋಂಥವ್ರು, ನಮ್ಮ ಮಕ್ಕಳೇ ಅದಕ್ಕೆ ಬಿಡೋಂಥ ಸಂದರ್ಭ ಇತ್ತು. ಆದ್ದರಿಂದ ಅಂಥವ್ರನ್ನ ಕರೆಸಿ ವಾರ್ನ್ ಮಾಡಿ ಅವ್ರ ಪೇರೆಂಟ್ಸಿಗೆ ಹೇಳ್ಕೊಟ್ಟು ಮೊದಲನೇ ಒಂದು ಕ್ರಿಯೆ ಅವ್ರು ಕರೆಸಿ ವಾರ್ ಮಾಡೋಂಥ ಮಾಡ್ತೀನಿ. ಅವರಿಂದ ಮಾಹಿತಿ ತಗೊಂಡು ಯಾರ್ಯಾರು ಮಾಡ್ತಾ ಇದ್ದಾರೆ ಗಾಂಜಾಗಳನ್ನು, NHಗೆ ಸಾಕಷ್ಟು ಅಂಗಡಿಗಳಲ್ಲಿ ಮಾಡ್ತಾ ಇದ್ದಾರೆ, ಅವ್ರಿಗೂ ಸರ್ಪ್ರೈಸಾಗಿ ಚೆಕ್ ಮಾಡಿಕೊಂಡು ವಾರ್ ಮಾಡ್ತೀನಿ. ಸೊ ನನ್ನ ಕಡೆಯಿಂದ ನಾನೇ ರೆಸ್ಪಾನ್ಸಿಬಿಲಿಟಿ ತೊಗೊತೀನಿ. ಎಲ್ಲಾದರೂ ಗಾಂಜಾ ಮಾಡ್ತಿದ್ದರೆ ನೀವು ನನ್ನ ಪ್ರಶ್ನೆ ಮಾಡ್ಬೋದು, ಸರ್ ಗಾಂಜಾ ಮಾಡ್ತಿದ್ರೆ ನೀವೇನು ಮಾಡ್ತೀರಿ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಆ ಮಟ್ಟಿಗೆ ನಾವು ಇನ್ವಾಲ್ವ್ ಆಗಿ ಕೆಲಸ ಮಾಡೋದಕ್ಕೆ ನಾನು ಮತ್ತು ನನ್ನ ತಂಡ, ನಮ್ಮ PSI ಸಿಬ್ಬಂದಿಗಳು ಕಮಿಟ್ ಆಗಿದ್ದೇವೆ. ಗಾಂಜಾದಲ್ಲಿ ಸ್ವಲ್ಪ ಮಟ್ಟಿನ ಕೆಲವೊಂದು ಸಂದರ್ಭದಲ್ಲಿ ಯಾವುದೋ ಒಂದು ವಿಷಯಗಳನ್ನ ಪರ್ಸನಲ್ ತೊಗೊಂಡು ಮೈ ಮೇಲೆ ಹಾಕ್ಕೊಂಡಿದ್ದು ಇದೆ ನನ್ನ 18 ವರ್ಷ ಸರ್ವಿಸ್ನಲ್ಲಿ. ಗಾಂಜಾದಲ್ಲಿ ನಾನು ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದೀನಿ, ಇನ್ ದ ಸೆನ್ಸ್ ಕಮಿಟೆಡ್. ಇದನ್ನು ನಾನು ತಡೆಯೋದಕ್ಕೆ ಇದ್ದೀನಿ. ಯಾಕಂತಂದರೆ ನಾನು PSI ಇರ್ತಕ್ಕಂಥ ಸಂದರ್ಭದಲ್ಲಿ ಅವು ಕೆಲವೊಂದು ಹುಡುಗರು ಇಂಜೆಕ್ಷನ್ ಹೊಡಿತಾ ಇದ್ವಿ. ನಾವು ಮಂಜಣ್ಣ ನಾವು ಹೋಗಿದ್ವಿ, ಅಲ್ಲಿ ಹೋದಾಗ ಇಷ್ಟು ರಾಸಿಯಾಗಿ ಬಿದ್ದಿದ್ವು. ಅವತ್ತೇ ಅಂದ್ಕೊಂಡಿದ್ವಿ ನಾವೆಷ್ಟು ಅಸಮರ್ಥರಿದ್ದೀವಿ ಅಥವಾ ನಾವೆಷ್ಟು ಇನ್ಆಕ್ಟಿವ್ ಇದೀವಿ ಅಂತ ಅನ್ಸಿತ್ತು. ಸೊ ಅಂಥ ಪರಿಸ್ಥಿತಿ ನಾವು ತಂದ್ಕೊಳಲ್ಲ. ಯಾಕಂದರೆ ನಾವು ಎಲ್ಲಿ ಕೆಲಸ ಮಾಡ್ತೀವಿ ಅದು ನಮ್ಮೂರು. ನಾವು ಕುರುಗೋಡಿರೋ ಟೈಮ್ನಲ್ಲೂ ಕೆಲಸ ಮಾಡಿದ್ವಿ, ಅಲ್ಲಿ ಜನರ ವಿಶ್ವಾಸ ಗಳಿಸಿದ್ವಿ. ಇಲ್ಲಿ ಕೂಡ ಆ ಪ್ರಯತ್ನ ಆಗುತ್ತೆ. ಯಾಕೆ ಎಲ್ಲಿ ಕೆಲಸ ಮಾಡ್ತಾರೆ, ಎಲ್ಲಿ ಒಂದು ಸುರಕ್ಷತೆ, ನಮ್ಮ ಊರನ್ನು ಸುರಕ್ಷತೆ ಒಡೆಯುವಂಥ ಪ್ರಯತ್ನ ಮಾಡ್ತಾರೆ, ಅಲ್ಲಿ ಜನರ ವಿಶ್ವಾಸ ಇರುತ್ತೆ. ಇಲ್ಲದ್ರೆ ನಮಗೆ ಬ್ಲೇಮ್ ಬರುತ್ತೆ. ಅದು ಅಷ್ಟು ಕಾನ್ಷಿಯಸ್ ನಮಗಿದೆ.
ಅದು ಗಾಂಜಾದ ಬಗ್ಗೆ ಐ ಆಮ್ ವೆರಿ ಸೀರಿಯಸ್. ಐ ಆಮ್ ರೆಡಿ ಟು ಟೇಕ್ ಎನಿ ಕೈಂಡ್ ಆಫ್ ದಿಸ್ ಇಸ್ ಮೈ ಕಮಿಟ್ಮೆಂಟ್. ಆಮೇಲೆ ಕೆಲವು ಜನ ಇಲ್ಲಿ ಹೆಣ್ಣುಮಕ್ಕಳು ಸುರಕ್ಷತೆ ಬಗ್ಗೆ ಭಾಳಷ್ಟು ಪೇರೆಂಟ್ಸ್ಗಳು ಅವರು ಇವ್ರು ಮಾತಾಡ್ತಾರೆ. ಸರ್ ನಮ್ಮ ಮಕ್ಕಳು ಬರ್ತಿದ್ದಾರೆ, ಎಸ್ಪೆಷಲಿ ಇಲ್ಲಿ ಹಾಸ್ಟೆಲಲ್ಲಿ ಇರೋಂಥ ಎಲ್ಲರೂ ಬರೋ ಮಕ್ಕಳೇ. ಅಲ್ಲಿ ಬರೋಂಥವ್ರಿಗೆಲ್ಲ ಒಬ್ರು ಏನೋ 11-12 ವರ್ಷದಲ್ಲಿ ಏನು ಗೊತ್ತಾಗಲ್ಲ, ಏನೋ ಮೊಬೈಲ್ ಕೊಡೋದು, ದುಡ್ಡು ಕೊಡೋದು, ಕುಸಲಾಯಿಸೋದು, ಅವ್ರಿಗೇನೋ ಒಂದು ಚಿತ್ರ ಕಳಿಸೋದು, ಅವ್ರಿಗೆಲ್ಲ ಮೈಂಡ್ ಡಿಸ್ಟರ್ಬ್, ಓದೋದು ಬಿಟ್ಟು ಮೈಂಡ್ ಡಿಸ್ಟರ್ಬೆನ್ಸ್ ಮಾಡೋದು, ಹಾಸ್ಟೆಲ್ಗಳು ಅವ್ರು ಕರ್ಕೊಂಡು ಹೋಗೋದು, ಮೋಜು ಮಸ್ತಿ ಮಾಡೋದು, ಬಿಡೋದು, ಇದೆಲ್ಲ ನನ್ನ ಗಮನಕ್ಕಿದೆ. ಅದ್ರ ಬಗ್ಗೆ ಕೂಡ ನಾನು ಒಂದಿಷ್ಟು ಬೇಸಿಕ್ ವರ್ಕ್ ಮಾಡಿಕೊಂಡು ಹಾಸ್ಟೆಲ್ ವಾರ್ಡನ್ನ ಮತ್ತು 3 ತಾಲೂಕು ಆಫೀಸರ್ಸನ್ನು ಕರೆಸಿ ಅವರಿಗೆಲ್ಲ ಒಂದು ಮೀಟಿಂಗ್ ಮಾಡಿದರೆ ಅವ್ರಿಗೆ ತಿಳಿಸುವಂಥ, ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮಗಳನ್ನು ನಿರಂತರ ಮಾಡ್ತೇವೆ. ಮತ್ತು ಅಂಥವ್ರು ಯಾರಾದರೂ ಹೆಣ್ಮಕ್ಳಿಗೆ, ಮಕ್ಕಳಿಗೆ, ಹುಡುಗರಿಗೆ ಚುಡಾಯಿಸೋಂಥದ್ದು ಅಥವಾ 18 ವರ್ಷದ ಮಕ್ಕಳನ್ನು ಯಾರಾದರೂ ಕರ್ಕೊಂಡು ಹೋಗುವಂಥವ್ರು ಇದ್ದರೆ ಅವ್ರಿಗೆಲ್ಲ ತಿಳಿಸ್ಕೊಳ್ಬೇಕಾಗತ್ತೆ. ಅದರಲ್ಲಿ ಕೂಡ ಕಾಂಪ್ರಮೈಸ್ ಇಲ್ಲ, ಸ್ವಲ್ಪ ಕಠಿಣವಾದ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಅದೇ ರೀತಿಯಾಗಿ ಈ ಲವ್ ಕೇಸು ಇನ್ನೊಂದು ಮತ್ತೊಂದು ಮಾಡಿ ಊರಲ್ಲಿ ಅಶಾಂತಿ ಮಾಡುವಂಥದ್ದು ಇದ್ದರೆ ಅಶಾಂತಿ ಆಗೋದಕ್ಕೆ ಪ್ರಕ್ರಿಯೆಗೆ ಅಥವಾ ಅದಕ್ಕೆ ಪರಿಣಾಮಕ್ಕೆ ಅವರನ್ನು ಹೊಣೆಗಾರನ ಖಂಡಿತ ಮಾಡಿ. ಈಗೆಲ್ಲ ದಿನಗಳು ಭಾಳ ಚೇಂಜ್ ಆಗಿದೆ, ಅದು ಗಮನ ನನಗೆಲ್ಲಿದೆ. ಪೇಪರು ಪೆನ್ ವರ್ಕ್ ಮಾಡೋಕ್ಕೆ ನನಗೇನು ತೊಂದರೆ ಇಲ್ಲ. ಆ ರೀತಿಯಾಗಿ ಮಾಡಿ ಕೆಲವು ಜನಕ್ಕೆ ಎಲ್ಲರೂ ಇದು ಮಾಡೋಕ್ಕಾಗಲ್ಲ. ಯಾರು ಕಾನೂನು ಗೌರವಿಸ್ತಾರೆ ಅವ್ರಿಗೆ ಹೆಚ್ಚಿನ ಗೌರವನ ನಾವು ಕೊಡ್ತೀವಿ. ಯಾರು ಅವ್ರದ್ದು ಸ್ವಾತಂತ್ರ್ಯಕ್ಕೆ, ಅವರ ಎಂಜಾಯ್ಮೆಂಟ್ಗೆ ರಿಸ್ಟ್ರಿಕ್ಷನ್ ಇಲ್ಲ. ಲೆಟ್ ದೆಮ್ ಎಂಜಾಯ್ ದೇರ್ ಇದು. ನಾವು ಯಾವಾಗ ರಿಸ್ಟ್ರಿಕ್ಷನ್ ಮಾಡ್ತೀವಿ ಅಂದರೆ ಯಾರು ಒಬ್ಬರು ಇಬ್ಬರು ಇದು ಅತಿಯಾದ ಮಾಡ್ತಾರೆ, ಅವರಿಗೆ ನಾವು ಕಠಿಣವಾಗಿ ನಾವು ಕ್ರಮ ಕೈಗೊಳ್ಳಬೇಕಾಗುತ್ತೆ. ಅದರ್ವೈಸ್ ನಾವೇನಾಗುತ್ತೆ ಅಂದರೆ ನಮ್ಮ ಇಲಾಖೆಯೂ ಕೂಡ, ನಮ್ಮ ಇಲಾಖೆ ಸಿಸ್ಟಮ್ನು ಕೂಡ ಇಲ್ಲಂತಂದರೆ ಊರಲ್ಲಿ ಇರ್ತಕ್ಕಂಥ ಅಶಾಂತಿಗೆ ನಾವು ಕೂಡ ಹೋಗಿ ಕಾರಣ ಆಗ್ತದೆ. ಆದ್ದರಿಂದ ಅದ ನಂತರ ಕೆಲವು ಜನ ಮದ್ಯಪಾನ ಮಾಡಿ ಯಾವುದೇ ಒಂದು ಊರಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋಕ್ಕೆ ಹೆದರ್ತಾರೆ. ಯಾರು ಪ್ರಬುದ್ಧ ನಾಗರಿಕರು ಏನಪ್ಪ ಯಾವುದೋ ಒಂದು ಸ್ಕೂಲ್ ಫಂಕ್ಷನ್ ಮಾಡೋಕ್ಕೆ ಹೆದರ್ತಾರೆ. ಈಗ ಒಂದು ಸ್ಕೂಲ್ನಲ್ಲಿ ಬಂದಿದ್ದರು ಸರ್, ಸಾಯಂಕಾಲ ಅಂತಂದರೆ ಕುಡಿದು ಬಂದು ಗಲಾಟೆ ಮಾಡ್ತಾರೆ, ಅದಕ್ಕೆ ನಾವು 2 ಗಂಟೆ ಸ್ಟಾರ್ಟ್ ಮಾಡಿ 5 ಗಂಟೆಗೆ ಮುಗಿಸ್ಬಿಡ್ತೀವಿ. ಸೊ ಅಂಥ ಪರಿಸ್ಥಿತಿ ಬದಲಾವಣೆ ಅವರಿಂದ ಆಗಬೇಕಾಗಿಲ್ಲ, ಬದಲಾವಣೆ ಇನ್ನೊಬ್ರು ಆಗಬೇಕಾಗಿದೆ. ಬಟ್ ಏನಾಗಿದೆ, ದ ವರ್ಲ್ಡ್ ಈಸ್ ಸಫರಿಂಗ್. ಇಟ್ ಈಸ್ ನಾಟ್ ಬಿಕಾಸ್ ಆಫ್ ದಿ ವೈಲೆನ್ಸ್ ಆಫ್ ದಿ ಬ್ಯಾಡ್ ಪೀಪಲ್, ಇಟ್ ಈಸ್ ಬಿಕಾಸ್ ಆಫ್ ದಿ ಸೈಲೆನ್ಸ್ ಆಫ್ ದಿ ಗುಡ್ ಪೀಪಲ್. ಈ ಜಗತ್ತು ನರಳ್ತಾ ಇದೆ. ಯಾರಿಂದ ಅಂತಂದರೆ ಯಾರೋ ಗಲಾಟೆ ಮಾಡೋರು ಇಂದ 3 ಜನರಿಂದ ಅಲ್ಲ, ಯಾರೋ ಗಲಾಟೆ ಮಾಡುವಂಥ 3 ಜನರಿಂದ ಈ ಜಗತ್ತು ನರಳ್ತಾ ಇಲ್ಲ. ಗಲಾಟೆ ಮಾಡೋದನ್ನು ನೋಡಿ ಇದು ನನಗೆ ಸಂಬಂಧ ಇಲ್ಲ, ಇದ್ರ ಬಗ್ಗೆ ನಾನೇನು ಪ್ರತಿಕ್ರಿಯೆ ಕೊಡಬಾರ್ದು ಅಂತ ನೋಡಿ ಸುಮ್ಕೆ ಕೂಡುವಂಥ 97 ಜನರಿಂದ ಈ ಜಗತ್ತು ನರಳ್ತಾ ಇದೆ. ಅದಾಯ್ತಾ? ಸೊ ಅದು ನನಗೆ ಸಂಬಂಧ ಇಲ್ಲ ಅಥವಾ ಅದೇನಾದ್ರು ಮಾಡಲಿ ಅಂತಂದು ಬಿಡ್ತೀವಲ್ಲ, ಅದರಿಂದ ಈ ಜಗತ್ತು ನರಳ್ತಾ ಇದೆ. ಆದ್ದರಿಂದ ಪ್ರಶ್ನಿಸುವಂಥ ಮನೋಭಾವ ಬೇಕು. ಕೆಟ್ಟದ್ದನ್ನು ಹಿರಿಯರು ಪ್ರಶ್ನಿಸಬೇಕು, ಸಂಘಟನೆಯವರು ಪ್ರಶ್ನಿಸಬೇಕು, ನಾವು ಪ್ರಶ್ನಿಸಬೇಕು. ಇಲ್ಲಿ ಬರೀ ಸುರಕ್ಷತೆ ಅಥವಾ ಈ ಊರಿನ ಶಾಂತಿತೆ ಮಾಡೋದು ಬರೀ ಪೊಲೀಸ್ ಇಲಾಖೆ ಜವಾಬ್ದಾರಿ ಇಲ್ಲ, ಪ್ರತಿಯೊಬ್ಬರು ಜವಾಬ್ದಾರಿ ಕೂಡ. ಯಾಕೆ ತಪ್ಪು ಮಾಡಿ ಅಂತ ನಮ್ಮ ತಮ್ಮಗಳನ್ನ, ನಮ್ಮ ಹುಡುಗರುಗಳನ್ನ, ನಮ್ಮ ರಿಲೇಷನ್ನ ನಾವೇ ಒಂದು ಕಟ್ಟು ಕೊಟ್ಕೊಂಡು ಅವ್ರಿಗೆ ಹೇಳೋಂಥದ್ದು. ಅಂದಾಗ ಮಾತ್ರ ಎಲ್ಲದೂ ಸರಿ ಹೋಗುತ್ತೆ. ಈಗ ಯುವಕರು ಹೆಂಗಾಗಿದ್ದಾರೆ ಅಂತಂದರೆ 14, 15, 16 ವರ್ಷ ದಾಟಿದಂದ್ರೆ ತಂದೆ ತಾಯಿಗಳೇ ಅವ್ರ ಮಾತು ಕೇಳಬೇಕು. ಇಲ್ಲಾಂದ್ರೆ ಅವ್ರಿಗೆ ಮನೆಗೆ ಹೋದ್ಮೇಲೆ ಅವ್ರಿಗೆ ಪ್ರಶ್ನೆ ಮಾಡೋದು, ಅವ್ರಿಗೆ ಜೋರು ಮಾಡೋದು, ಅವ್ರಿಗೆ ಬೆದರಿಕೆ ಹಾಕೋದು ಮಾಡ್ತಾರೆ. ಸೊ ಅಂಥವ್ರಿದ್ದಾಗ ನಾನು ಗಮನಿಸಿದ್ರೆ ಸಣ್ಣ ಪ್ರಯತ್ನ ಮಾಡೋಣ. ಎಲ್ಲ ಮಾಡೋಕ್ಕಾಗುತ್ತಿಲ್ಲ, ಸಣ್ಣ ಪ್ರಯತ್ನ ಮಾತ್ರ ನಮ್ಮ ಕಡೆಯಿಂದ ಆಗುತ್ತೆ. ಕೆಲವೊಂದು ಇಲ್ಲಿ ಹಳ್ಳಿಗಳಲ್ಲಿ ಅಥವಾ ಸಿಟಿಯಲ್ಲಿ ನೈತಿಕ ಪೊಲೀಸ್ಗಳಿದೆ, ಅವರೇ ಹೋಗೋದು, ಅವರೇ ಇದು ಮಾಡೋದು, ಅವರೇ ಇದು ಮಾಡೋದು. ದಯಮಾಡಿ ಬೇಡ, ನಮ್ಮ ಗಮನದಲ್ಲಿ ನಾವು ಅಟೆಂಡ್ ಮಾಡ್ತೀವಿ. ಅಟೆಂಡ್ ಮಾಡಿದ ಪಕ್ಷದಲ್ಲಿ ಮುಂದೆ ಯಾವುದೇ ರೀತಿಯಿಂದ ನೈತಿಕ ಪೊಲೀಸರಿಗೆ ಅವಕಾಶ ಇಲ್ಲ, ಅದು ಆಗಬಾರ್ದು. ಅದು ದಯಮಾಡಿ ಗಮನದಲ್ಲಿ ಇಟ್ಕೋಬೇಕು, ಅವ್ರಿಗೆಲ್ಲ ತಿಳಿಸ್ತೀವಿ. ಯಾಕೆ ಈ ಸಂದರ್ಭದಲ್ಲಿ ಯಾಕೆ ಬಳಕೆ ಮಾಡ್ತಿದ್ದೆ ಅಂದರೆ ಪ್ರತಿ ಟೈಮು ನಾವು ಸೇರಂಗಿಲ್ಲ, ಎಲ್ಲ ಹಿರಿಯರು ಬಂದಿದ್ದೀವಿ, ಊರಲ್ಲಿ ಏನು ಮಾಡ್ತೀವಿ ಅಂತ ನಿಮ್ಮ ಗಮನಕ್ಕೂ ಇರಲಿ. ಸೊ ನಿಮ್ಮಿಂದ ಸಹಕಾರ ಬೇಕಾಗುತ್ತೆ. ಹೌದಪ್ಪ, ಕಾಂಗ್ರೆಸ್ನಲ್ಲಿ ಅವ್ರು ಹೇಳಿದ್ದಾರೆ, ನೀವು ಬಂದರೆ ನಿಮ್ಮ ಕಡೆ ಬರ್ತಾರೆ, ಸಮಸ್ಯೆ ಇರ್ತೀರ ನಮ್ಮ ಕಡೆ ಬರ್ತಾರೆ ಅಂತ ಹೇಳಿ ನೀವು ದಯಮಾಡಿ ಹೇಳ್ಬಿಡಿ. ಒಳ್ಳೆಯದಕ್ಕೆ ಸಿವಿಲ್ ಮೆಟ್ರೋ ಅಣ್ಣತಮ್ಮನ ಜಾಗ ನೋಡಿ ಸರ್ ಬಗೆಹರಿಸಿ ಅಂತ ಹೇಳಿ ಖಂಡಿತವಾಗಿ ಒಂದು ಊಟದ ಒಂದು ಅಪ್ಡೇಟ್ ಅದು ಸಿಕ್ಕಿಲ್ಲ ಅಂತದನ್ನ ಶಾಂತವಾಗಿ ಅಟೆಂಡ್ ಮಾಡ್ಕೊಂಡು ಕಳ್ಸೋಣಂತೆ. ಇಂಥವು ಏನು ಕಾನೂನು ಸುವ್ಯವಸ್ಥೆ ಅಥವಾ ಶಾಂತತಾ ಬಂದಿಕ್ಕೆ ಧಕ್ಕೆ ಆಗುವಂಥ ಕ್ರಮಗಳು ಬಂದಾಗ ತಪ್ಪು ಮಾಡಬಾರ್ದು. ಒಂದು ಟೈಮ್ ಹೇಳ್ತೀನಿ ಅಂತೇಳಿ ಹೇಳಿ ನಮಗೂ ಹೇಳಿ ಒಂದ್ಸತಿ ವಾಕ್ ಮಾಡ್ತಾರೆ. ಪದೇ ಮಾಡೋಂಥನ್ನ ನಾವು ನೀವು ಎಂಟರ್ಟೈನ್ ಮಾಡುತ್ತೆ. ಅಷ್ಟು ಮಾಡ್ಕೊಂಡ್ರೆ ಎಲ್ಲರೂ ಸರಿ ಬಿಡ್ತಾರೆ. ನೀವು ಯಾರು ಹಿರಿಯರು ಕೇಳಲ್ಲ, ಬಂದಿರುವಾಗ ಹಿರಿಯರು ಕೇಳಲ್ಲ ಅಂತ ಅಂದ್ಬಿಟ್ರೆ ಸೊ ಅವ್ರೇನು ಮಾಡ್ತಾರೆ, ಇನ್ನು ಊರಲ್ಲಿ ಕೆಲಸ ಆಗಲ್ಲ, ಇಲ್ಲಿ ಕೆಲಸ ಆಗಲ್ಲ ಅಂತ ಅವ್ರು ತಪ್ಪು ಮಾಡಿದ್ದಾಗುತ್ತೆ. ಈ ನಿಟ್ಟಿನಲ್ಲಿ ನಾವು ನೀವು ಕೂಡಿ ಕೆಲಸ ಮಾಡೋಣ. ಅದೇ ರೀತಿಯಾಗಿ ಕೆಲವೊಂದು ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ನಲ್ಲಿ ಸಾಕಷ್ಟು ಜನರಿಗೆ CC ಕ್ಯಾಮ್ರಾ ಹಾಕೊಳ್ಳೋದಕ್ಕೆ ನಾನೆಲ್ಲ ಅಂಗಡಿಗಾರರು ಒಂದು ಮೀಟಿಂಗ್ ಮಾಡಿದೆ. ಅವ್ರಿಗೆ ಹೇಳಿ ಪಬ್ಲಿಕ್ ಸೇಫ್ಟಿನಲ್ಲಿ CC ಕ್ಯಾಮ್ರಾ ಹಾಕೊಳ್ಳೋದ್ರಿಂದ ಏನೆಲ್ಲ ನಮ್ಮ ಉಪಯೋಗಗಳಿದೆ ಅನ್ನೋದ್ರ ಬಗ್ಗೆ ನಾನು ಹೇಳಿದ್ದೀನಿ. ಸೊ ನಮ್ಮ ಇಲಾಖೆ ಒಂದು 42 CC ಕ್ಯಾಮ್ರಾಗಳಿದ್ದಾವೆ. ಸೊ ನಮ್ಮದು ಪ್ರಯರ್ ಟಾಸ್ಕು ಯಾವುದೇ ರೀತಿಯಿಂದ ಕಳ್ಳತನ ಅಪರಾಧದ ಪ್ರಕರಣ ಜರಗಬಾರ್ದು ಅನ್ನೋ ಪ್ರಯತ್ನದಲ್ಲಿ ನಾವು ನಿರಂತರ ಇದ್ದೀವಿ. ಎಲ್ಲ ಕೆಲವೊಂದು ನಮ್ಮ
ನೀರಿನೂ ಕೂಡ ಆಗ್ಬೋದು. ಅದಕ್ಕೆ ಪತ್ತೆಚ್ಚಂತ ಟೀಮನ್ನು ಕೂಡ ನಾವು ಆ್ಯಕ್ಟಿವ್ ಮಾಡಿಕೊಂಡು ಪ್ರಯತ್ನ ಮಾಡೋಣಂತೆ. ಸೊ ನಮ್ಮೂರಿನ ಅಪರಾಧ ಮುಕ್ತ ಕಳ್ಳತನ ಮುಕ್ತ ಮಾಡೋದಕ್ಕೆ ನನ್ನಿಂದ ಏನು ಸಾಧ್ಯತೆ ಇದೆ ನಮ್ಮ ಟೀಮ್ ಎಲ್ಲ ಕೂತ್ಕೊಂಡು ನಾವು ಮಾಡ್ತೀವಿ ಅಂತ ನಿಮಗೆ ಭರವಸೆ ಕೊಡ್ತೀನಿ. ಸೊ ಇಷ್ಟು ವಿಷಯಗಳು ಈ ಹೋಲಿ ಹಬ್ಬದ ವಿಷಯ ಕಳಿಸಿದ್ರು ಕೂಡ ಒಂದಿಷ್ಟು ವಿಷಯಗಳನ್ನ ಹಿರಿಯರೊಂದಿಗೆ ಶೇರ್ ಮಾಡ್ಕೋಬೇಕಾಗಿತ್ತು ನಾನು. ಸೊ ಆ ನಿಟ್ಟಿನಲ್ಲಿ ಎಲ್ಲ ವಿಷಯಗಳು ಹೇಳಿದೆ. ಸೊ ಅದು ಇಷ್ಟು ನಮ್ಮದು ಪ್ರಯಾರಿಟಿ ಮೇಲೆ ನಾವು ಕೆಲಸ ಮಾಡ್ತಿದ್ದೆ. ಇನ್ನೂ ಕೆಲವು ಜನ ಹಿರಿಯರು ಯುವಕರು ನಾನು ಅದೆಲ್ಲ ಕೊಟ್ಟಿದ್ದೀನಿ, ಮೆಸೇಜ್ ಮಾಡ್ತಾರೆ, ಸರ್ ದಯಮಾಡಿ ಇಂಥದ್ದು ಇದು ನಡೆದಿದೆ ಕಂಟ್ರೋಲ್ ಮಾಡಿ, ಇಂಥದ್ದು ಇದು ಕಂಟ್ರೋಲ್ ಇದೆ ಅಂಥದ್ದನ್ನು ಕೂಡ ರೆಸ್ಪಾಂಡ್ ಮಾಡುವಂಥ ಕೆಲಸ ನಮ್ಮಿಂದ ಆಗುತ್ತೆ. ಒಟ್ಟಿನಲ್ಲಿ ನಮ್ಮ ಕಮಿಟ್ಮೆಂಟ್ ಇದೆ, ನಮ್ಮದು ನಮ್ಮ PSIಗಳದ್ದು ಒಂದು ಬೆಸ್ಟ್ ಸರ್ವಿಸ್ ಕೊಡೋದಕ್ಕೆ ಪ್ರಯತ್ನ ಮಾಡೋಣ ಅಂತೇಳಿ. ಈಗಿನ ಕಾಲಘಟ್ಟಕ್ಕೆ ಈಗಿನ ಒಂದಿಷ್ಟು ಸೋಷಿಯಲ್ ಮೀಡಿಯಾ ಸಂದರ್ಭ ಎಷ್ಟು ಮಟ್ಟಿಗೆ ಆಗುತ್ತೆ ಅಷ್ಟು ಮಟ್ಟಿಗೆ ಸರ್ವಿಸ್ ಮಾಡೋಣ. ಕೆಲವು ಜನ ಹೇಳಿದರೆ ಕೇಳ್ತಾರೆ, ಅದು ಕೇಳೋದಕ್ಕೆ ಸರಿ ಮಾಡೋಣ. ಕೇಳದಿದ್ದ ಪಕ್ಷದಲ್ಲಿ ಕಾನೂನು ಇರುತ್ತೆ, ಕಾನೂನು ಪ್ರಕ್ರಿಯೆ ಮುಖಾಂತರ ಸರಿ ಮಾಡಿಸೋ ಒಂದು ಪ್ರಯತ್ನ ಮಾಡೋಣ. ಇಷ್ಟು ನನ್ನೊಂದು ಕಮಿಟ್ಮೆಂಟ್ ಇದೆ. ಸೊ ಅದರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಅವೆಲ್ಲ ಭಾಗವಹಿಸಿ ಕೆಲವೊಂದು ಸಲಹೆಗಳನ್ನು ಹೇಳಿದ್ವಿ. ನಿರಂತರ ನೀವು ಸಭೆಗಳನ್ನು ಅಥವಾ ಇನ್ನೊಂದು ಆಯೋಜನೆ ಮಾಡುವಂಥ ಸಂದರ್ಭದಲ್ಲಿ ನಿರಂತರ ಸಂಪರ್ಕದಲ್ಲಿ ಇಟ್ಟುಕೊಂಡು ಪ್ರತಿಯೊಂದು ಕಾರ್ಯಕ್ರಮವನ್ನು ಕೂಡ ಯಶಸ್ವಿ ಮಾಡುವಂಥ ಕೆಲಸನ ನಾವು ಮಾಡೋಣ. ಇಷ್ಟು ವಿಷಯ. ಮತ್ತೇನಾದರೂ ಮಾತಾಡಿದ್ರೆ ಮಾತಾಡಿ ಇದನ್ನು ಕಂಟ್ರೋಲ್ ಮಾಡಬಹುದು.